ನಂದೇ ನಡಿಬೇಕು ಅನ್ನೋ ರೀತಿಯಿಂದ. ಬಟ್ ದ ಥಿಂಗ್ ಇಸ್ ಯುನೋ ಇದು ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅನ್ಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ ಅಥವಾ ಹುಡುಗಿ ನನಗೆ ಸರಿಗಿಲ್ಲ ಅಂತಂದರೆ ಇಫ್ ದ ಟಾಕ್ಸಿಕ್ ಉಳ್ಕೊಂಡು ಅಂಥ ರಿಲೇಷನ್ಶಿಪ್ಪಲ್ಲಿ ಪ್ರಯೋಜನ ಇಲ್ಲ. ಅಟ್ ದಿ ಸೇಮ್ ಟೈಮ್ ಸಣ್ಣ ಪುಟ್ಟ ವಿಷಯಕ್ಕೂ ಯುನೋ ಜಗಳ ಮಾಡಿಕೊಂಡು ಪರ್ಸ್ನಲ್ಲಾಗಿ ತೊಗೊಂಡು ಸೀರಿಯಸ್ ಆಗಿ ಎಲ್ಲ ವಿಷಯಗಳನ್ನೂ ತೊಗೊಂಡು ಬ್ರೇಕಪ್ ಮಾಡ್ಕೊತೀವಿ ಅಂತಂದರೆ ಅದಕ್ಕೆ ಎಂಡೇ ಇರಲ್ಲ. ಸೊ ಮತ್ತೆ ಒಂದೊಂದು 3 ತಿಂಗಳು 6 ತಿಂಗಳಿಗೂ ಯಾರ ಜೊತೆ ಆದರೂ ಜಗಳ ಮಾಡ್ಕೊಂಡು ಬಿಟ್ಟೋಗ್ತಾ ಇರ್ತೀವಿ. ಸೊ ನನಗನ್ಸೋ ಪ್ರಕಾರ ಯಾವುದೇ ಒಂದು ಸಿಚುವೇಶನ್ಗೆ, ಯಾವುದೇ ಒಬ್ಬ ವ್ಯಕ್ತಿಗೆ, ಯಾವುದೇ ಒಂದು ಪ್ರಾಬ್ಲಮ್ಗೆ ಅಟ್ಲೀಸ್ಟ್ 3 ಸತಿ ಟೈಮ್ ಕೊಡಬೇಕಂತೆ. ನಂದಿದು ಪಾಲಿಸಿ ಆಯಿತಾ, ಪ್ರಾಕ್ಟಿಕಲ್ ಪಾಲಿಸಿ. 1 ಸತಿ ಓಕೆ ಬಿಡು ಏನೋ ನಡೀತು ಆ ಥರ, 2ನೇ ಸತಿನೂ ಏನೋ ಸರಿ ಮಾಡೋಕ್ಕಾಗಿಲ್ವಾ ಬಿಡು ಪರವಾಗಿಲ್ಲ ಆ ಥರದ್ದೇನೋ ನಡ್ಕೊಂಡು ಹೋಯ್ತು ಅನ್ನೋ ಥರ, 3ನೇ ಸತಿನೂ ಆಗಿಲ್ವಾ ಆವಾಗ ಐ ಥಿಂಕ್ ಸೊ ದೇ ಕ್ಯಾನ್ ಡಿಸಿಷನ್ ತೊಗೊಬೋದು ಅಂತ.